ಸರ್, ನಿನ್ನೆ ಏನು ಕರ್ನಾಟಕ ಹೈಕೋರ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ. ಇದು ರಾಜ್ಯಪಾಲರ ವಿರುದ್ಧ ನಾನು ಖಂಡನೀಯ. ಯಾಕಂದರೆ ರಾಜ್ಯಪಾಲರು BJPಯ ಮೋದಿ ಮತ್ತು ಅಮಿತ್ ಶಾ ಅವರ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಮುರುಗೇಶ್ ನಿರಾಣಿ ಅವ್ರ ಮೇಲೆ ಆಗಿರ್ಬೋದು, ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಲಿ ಅಂತೇಳಿ ಕೊಟ್ಟರು ಕೂಡ ಇವತ್ತು ರಾಜ್ಯಪಾಲರು ಮಾಡಲಿಲ್ಲ. ಇಲ್ಲಿ BJP ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ 40 ವರ್ಷದಿಂದ ರಾಜಕೀಯ ಕಪ್ಪು ಚುಕ್ಕಿಲ್ಲದಂತೆ ಮಾಡ್ಕೊಂಡು ಇವತ್ತು ರಾಜಕೀಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದುವೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತೇಳಿ ಮೋದಿ ಮತ್ತು BJP ಅಮಿತ್ ಶಾ ಅವರು ಏಜೆಂಟ್ರು ಅವರು ಇದನ್ನು ಕಿತ್ತೊಗಿಬೇಕು ಅಂತೇಳಿ. ಯಾಕಂತಂದರೆ ಸಿದ್ದರಾಮಯ್ಯನವರ ಭಯ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಕಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾಕೆ ಕುಮಾರಸ್ವಾಮಿ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಡೈರೆಕ್ಷನ್ನು, ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ರಿ ಅಂತೇಳಿ ಯಾಕೆ ಕೊಡಲಿಲ್ಲ? ಈಗ ಎಲ್ಲೋ ಒಂದು ಕಡೆ ರಾಜ್ಯಪಾಲರು BJPಯ ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಖಂಡನೆ ಮಾಡ್ತಾ ಇದ್ದೀನಿ. 7 ಕೋಟಿ ಜನರು ಆಶೀರ್ವಾದ ಸಿದ್ದರಾಮಯ್ಯನವರಿರೋವರೆಗೂ ಅವರು ಮುಂದೆ 5 ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾವುದೇ ರೀತಿ ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. BM ಪಾಟೀಲ್, ಬಳ್ಳಾರಿ.